ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಈ ಒಂದು ಕ್ರಿಕೆಟ್ ಹಬ್ಬವನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಸೆಕೆಂಡ್ ಸೀಸನ್ನ ಕೂಟದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ಅಭಿಮನ್ಯು ಕ್ರಿಕೆಟರ್ಸ್ಗೆ ಧನ್ಯವಾದಗಳು ಹೇಳ್ತೀವಿ. ಎಲ್ಲರೂ ಆಡಿದವ್ರಿಗೆಲ್ಲ ಧನ್ಯವಾದಗಳು, ಸಹಕರಿಸಿದವ್ರಿಗೂ ಧನ್ಯವಾದಗಳು ಹೇಳ್ತಾ ಎಲ್ಲ ಟೀಮು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಓನರ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯಲ್ಲಿ ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಸೀಸನ್ 2 ಆಯೋಜನೆಗೊಂಡಿತ್ತು. ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ 3 ದಿನಗಳ ಕಾಲ 21, 22, 23 3 ದಿನಗಳ ಕಾಲ ರಸ ದೌತಣವನ್ನ ಕ್ರೀಡಾ ಪ್ರೇಮಿಗಳಿಗೆ ನೀಡಿತ್ತು. ಈ ಒಂದು ಪಂದ್ಯಗಳು ಒಂದಕ್ಕಿಂತ ಒಂದು ರೋಚಕವಾಗಿದ್ದವು. IPL ಮಾದರಿಯಲ್ಲೇ ಬಿಡ್ಡಿಂಗ್ ಮಾಡಲಾಯಿತು. 8 ತಂಡಗಳ ಫ್ರಾಂಚೈಸಿಗಳು ಆಟಗಾರರನ್ನ ಆಯ್ಕೆ ಮಾಡಿಕೊಂಡ್ರು. ಅದ್ಭುತವಾದಂತಹ ಕ್ರೀಡಾಕೂಟ ಹೆಬ್ಬಗೋಡಿಯ ಶ್ರೀಕಾಂತ್ ಮತ್ತು ಕಿರಣ್ ರವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು. ಈ ಒಂದು ವೀರಸಂದ್ರ ಗ್ರಾಮದಲ್ಲಿನ ಖಾಸಗಿ ಮೈದಾನದಲ್ಲಿ ಈ ಒಂದು ಪಂದ್ಯಾವಳಿಗಳನ್ನ ಆಯೋಜಿಸಲಾಗಿತ್ತು. ಈ ಒಂದು ಪಂದ್ಯಾವಳಿಗಳು ರೋಚಕವಾದಂತಹ ಪಂದ್ಯಾವಳಿಗಳು, ಅಂತಿಮ ಫೈನಲ್ ಪಂದ್ಯಾವಳಿಗಳು ಆಯೋಜನೆ ಆಗಿತ್ತು. ಈ ಒಂದು ಅಂತಿಮವಾದಂತಹ ಘಟ್ಟದಲ್ಲಿ ತಿರುಪಾಳ್ಯದ ಅಭಿಮನ್ಯು ಟೀಮ್ ಪ್ರಥಮ ಸ್ಥಾನವನ್ನ ಪಡ್ಕೊಳ್ತು. ಹಾಗೆ ಅದೇ ತಿರುಪಾಳ್ಯದ ಮತ್ತೊಂದು ತಂಡ ಇಂಡಿಯನ್ ಟ್ರ್ಯಾಕ್ಟರ್ಸ್ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡ್ರೆ, ತೃತೀಯ ಸ್ಥಾನವನ್ನ ವೀರಸಂದ್ರದ ರಾಯಲ್ ಕ್ರಿಕೆಟ್ ಕ್ಲಬ್ನವರು ತಮ್ಮದಾಗಿಸಿಕೊಂಡರು. ಈ ಒಂದು ಪಂದ್ಯಾವಳಿಗಳಿಗೆ ಆನೇಕಲ್ ಶಾಸಕರಾಗಿರುವಂತಹ ಬಿ ಶಿವಣ್ಣರವರು ಬ್ಯಾಟ್ ಮಾಡುವ ಮೂಲಕ ಈ ಒಂದು ಪಂದ್ಯಾವಳಿಗಳನ್ನ ವೀಕ್ಷಿಸಿ ಸಂತಸಗೊಂಡರು. ಇದೇ ಸಂದರ್ಭದಲ್ಲಿ ಉಲ್ಲಳ್ಳಿ ಶ್ರೀನಿವಾಸ್ ಅವರು, ಹೆಬ್ಬಗೋಡಿಯ ಬುಲೆಟ್ ಮುನಿಯಲ್ಲಪ್ಪ, ಹಾಗೆ ಶ್ರೀನಿವಾಸ ರೆಡ್ಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಂತೋಷ್, ಹಾಗೆ ಮುಖಂಡರಾದಂತಹ ರಾಮು ಹಾಗೂ ರಾಮಚಂದ್ರಪ್ಪ, KEB ರಮೇಶ್, ವಿನಯ್, ಪ್ರಭು, ಪ್ರಜ್ವಲ್, ಮನೋಜ್, ರಾಜು, ಶಿವು ಹಲವು ಮುಖಂಡರುಗಳು ಭಾಗವಹಿಸಿದ್ದ ಈ ಒಂದು ಪಂದ್ಯಾವಳಿಗಳ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಈ ಟೂರ್ನಮೆಂಟಿನ ಮೊದಲ ತಂಡವಾಗಿ ಫೈನಲ್ ಪ್ರವೇಶವೂ ಕೂಡ ಅಂತಿಮವಾದ ಮೊದಲ ಚೆಂಡು ಬಳಸುವಂತೆ ಬರುತ್ತೇವೆ. ಬಳಸುತ್ತಾ ಬರ್ತೇವೆ. ಶೋಕರಚನೆ ಮುಂದುವರಿಕೆ ಕಾಣ್ತಾ ಇದೆ. ಕ್ಷಣಾತ್ರಗಳಲ್ಲಿ ಭವಿಷ್ಯದ ಬಿಡುತ್ತದೆ ಹೊಡೆತ ಎಲ್ಲ ಅತಿಥಿಗಳನ್ನು ಸೇರಿಕೊಂಡು ಎರಡೂ ತಂಡದವರು ಕೂಡ ಶುಭವನ್ನ ಹಾರೈಸ್ತಾ ಇದ್ದಾರೆ. ಶ್ರೀನಿವಾಸ್ ರೆಡ್ಡಿ ಸರ್ ಬಂದರು. ವಾತಾವರಣನೇ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಈ ಭಾಗದಲ್ಲಿ ಸುಮಾರು ಒಂದು 8 ತಂಡ ಬಂದಿದ್ದಾವೆ. ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಈ ಒಂದು ಕ್ರಿಕೆಟ್ ಹಬ್ಬವನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಕ್ರಿಕೆಟು ಯಾವುದೇ ಆಟ ಇದ್ರೂ ಕೂಡ ಗೆಲುವು ಸೋಲು ಸಹಜ. ಯಾರೇ ಗೆಲ್ಬೋದು ಸೋಲ್ಬೋದು, ಆಟ ಮುಖ್ಯ. ಆಟ ಚೆನ್ನಾಗಿ ಆಡಬೇಕು. ಮತ್ತು ಗೆದ್ದವರು ಮುಂದಿನ ಮೇಲಕ್ಕೆ ಬೇರೆ ಬೇರೆ ಡಿಸ್ಟಿಕ್ ಲೆವೆಲಲ್ಲಿ ಹೋಗುವಂಥ ಪ್ರಯತ್ನ ಮಾಡಬೇಕು. ಮತ್ತು ನಮ್ಮ ಸೋತಂತು ಮತ್ತು ಗೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಗೆಲುವು ಸೋಲನ್ನು ಯಾವುದು ಕೂಡ
ಈ ಒಂದಕ್ಕಿಂತ ಒಂದು ಅದ್ಭುತವಾದಂತ ಅಮೋಘವಾದಂತಹ ಪಂದ್ಯಾವಳಿಗಳು ತಮ್ಮ ಚಾಕಚಕ್ಯತೆಯನ್ನ ಇಲ್ಲಿನ ಆಟಗಾರರು ಪ್ರದರ್ಶಿಸಿದ್ದು ಹೀಗೆ. ನಾವೆಲ್ಲ ಕ್ರಿಕೆಟ್ ಕೊಡ್ತೀವಿ ಪ್ರೈಮರಿ ಮತ್ತೆ ಕಾಲೇಜ್. ಅದಾದ್ಮೇಲೆ ನಾನೀಗ ಆರ್ಟಿ ಒಂದು 4-5 ಸಾರಿ ಅಷ್ಟೇ ಆಡಿರ್ಬೋದು. ಅದಾದ್ಮೇಲೆ ಡಿಗ್ರಿ ಮುಗಿದಾದ್ಮೇಲೆ ಸೊ ಕ್ರಿಕೆಟ್ ತುಂಬ ಅದ್ಭುತವಾದಂಥ ಆಟ. ಇದು ಎಲ್ಲರನ್ನ ಆಕರ್ಷಣೆಗೆ ಒಳಪಡಿಸುವಂಥ ಆಟ. ಹಾಗೆ ಹೆಲ್ತ್ ಫಿಟ್ನೆಸ್ ಅದಕ್ಕೆ ನಮ್ಮ ಹೆಬ್ಬಗೋಡಿ ಪೊಲೀಸ್ ಟೀಮ್ಗೆ ಧನ್ಯವಾದಗಳು ಮತ್ತು ನಮ್ಮ ಈ ಟೂರ್ನಮೆಂಟ್ಗೆ ಇಷ್ಟು ಚೆನ್ನಾಗಿ ನಡೀಬೇಕಾದ್ರೆ ಓನರ್ಸ್ಗೂ ಒಂದು ಮ್ಯಾಚ್ ಹಾಕಿದ್ದಾರೆ. ಆರ್ಗನೈಸರ್ ಶ್ರೀಕಾಂತ್ ಅವರಿಗೆ ಅವ್ರಿಗೂ ತುಂಬ ಧನ್ಯವಾದಗಳು. ರಾಮು ನಮ್ಮ ಚಿಟ್ಟಿ ಅವರು, ಆಮೇಲೆ ವಿನು, ಮನೋಜ್, ರಾಜು, ಪ್ರಭು ಇವರೆಲ್ಲ ಸೇರಿ ಈ ಟೂರ್ನಮೆಂಟ್ ಒಳ್ಳೆ ಸಕ್ಸಸ್ ಮಾಡಿದ್ದಾರೆ. ದೇವ್ರ ದಯದಿಂದ ಮಳೆ ಬಂದಿಲ್ಲ, ಅದೊಂದು ಖುಷಿ. ಮಳೆ ಬಂದಿದ್ರೆ ಗ್ರೌಂಡ್ ಕ್ರಿಕೆಟ್ ಸಹಜವಾಗಿ ಎಲ್ಲರನ್ನು ಆಕರ್ಷಿಸುವಂತ ಆಟವೇ ಸರಿ. ಇಲ್ಲಿ IPL ಮಾದರಿಯಲ್ಲಿಯೇ ಅತ್ಯಾಕರ್ಷಕವಾದಂತ ಕ್ರೀಡಾಂಗಣದಲ್ಲಿ ಈ ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಸೀಸನ್ 2 ಆಯೋಜನೆಗೊಂಡಿತ್ತು. ಈ ಪಂದ್ಯಾವಳಿಗಳ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮುಖಂಡರುಗಳು ಏನ್ ಮಾತನಾಡಿದ್ರು ನೋಡಿ ಬರೋಣ ಬನ್ನಿ. 2 ಸರಿ ನಾನು ಫೋನ್ ಮಾಡಿದ್ರು. ನಾನು ಬ್ಯುಸಿಯಲ್ಲಿ ಸ್ವಲ್ಪ ಯಾವುದೋ ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಅಲ್ಲಿ ನಾನು ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಒಂದು ವೇಳೆ ನನಗೆ ಸ್ವಲ್ಪ ಎಕ್ಸ್ಟ್ರಾ ನಾನು ಒಂದೊಂದ್ಸರಿ ನಾನು ಅವ್ರಿಗೆ ಕಾಲ್ ಮಾಡಿದ್ರು ನಾನು ನನ್ನ ಕಡೆಯಿಂದ ಏನೆಲ್ಲ ಮಾಡ್ಲಿಕ್ಕಾಗುತ್ತೋ ಅದೆಲ್ಲ ಮಾಡ್ಲಿಕ್ಕೂ ನಾನು ಆಗ್ತಿತ್ತು. ಟೂರ್ನಮೆಂಟ್ಗೆ ಮೇನ್ ಸ್ಪಾನ್ಸರ್ಸ್ಗಳು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸಿಕೊಳ್ತೇವೆ. ಇದರ ಮುಖೇನ ಫೈನಲ್ ಪ್ರಶಸ್ತಿ ಸಮಾರಂಭಗಳಲ್ಲಿ ಯಾವುದಾದ್ರೂ ಮ್ಯಾನ್ ಆಫ್ ದಿ ಮ್ಯಾಚ್ ದಯವಿಟ್ಟು ಬಿಟ್ಟೋಗಿದ್ರೆ ದಯವಿಟ್ಟು ಜ್ಞಾಪಕ ಮಾಡಿ ಇಲ್ಲಿ ವೇದಿಕೆ ಬಳಿ ಬಂದು. ಸೊ ಫೈನಲ್ ಮ್ಯಾಚ್ ಬೆಸ್ಟ್ ಬ್ಯಾಟರ್ ಅವಾರ್ಡ್ಗೆ 3 ಹೆಸರುಗಳಿದೆ. ಅದರಲ್ಲಿ ಮೊದಲನೇ ಹೆಸರು ಹರ್ಷ. 4 ಮ್ಯಾಚ್ ಆಡಿದ್ದಾರೆ, 71 ರನ್ ನೋಡಿದ್ದಾರೆ. ಒಳ್ಳೆ ಕಾಂಪಿಟೇಟರ್ ಹರ್ಷ ಅವರು. ಜೋರಾದ ಚಪ್ಪಾಳೆ. ಅದೇ ರೀತಿ ರಾಯಲ್ ಕ್ರಿಕೆಟರ್ಸ್ ವೀರಚಂದ್ರ. ಒಳ್ಳೆದಾದ ಚಪ್ಪಾಳೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆಟಗಾರಿಕೆ ಕಳೆದ 3 ದಿನಗಳಿಂದ ಸತತವಾಗಿ ಅನ್ವಿತ ಪ್ಲೇಯರ್ ಆಗಿ ಬೌಲರ್ ಶ್ರೀ ಸ್ಟೇಜ್ ಮೇಲೆ ಬರಬೇಕು. ಸೊ ನನ್ನ ಈ ಟ್ರೋಫಿನ ಉತ್ತಮವಾದ ಸೆಮಿಫೈನಲ್ ಪ್ರಶಸ್ತಿಯ ಮತ್ತೊಂದು ಪಂದ್ಯ ಫೈನಲ್ ಪಂದ್ಯಾಟದ ಸರಿ ಕಡೆ ನೋಡಿ ಸರ್. MLA ಎಂಟರ್ ಪ್ರೊಸೆಸ್ ಮಾಲಕರು ವೇದಿಕೆ ಮೇಲೆ ಬರಬೇಕು. ಬನ್ನಿ ಸರಿ ಕಡೆ ನೋಡಿ ಸರ್. ಪ್ರಶಸ್ತಿಯ ಸರಿ ಕಡೆ ನೋಡಿ ಸರ್. ಕ್ಯಾಶ್ ಜೊತೆಗೆ ರನ್ನರ್ಸ್ ಅಪ್ ಪ್ರಶಸ್ತಿಯ ಪಡ್ಕೊಳ್ತಾ ಇದೆ. 6ರಿಂದ 7 ಫೀಟಿನ ಎತ್ತರದ ಈಗಾಗಲೇ ಲೈಫ್ ಅಕಾಡೆಮಿ ಜಾಯ್ನ್ ಆಗಿದ್ದ ಕಾಲ ನಿರ್ಣಾಯಕರ ಪಥವನ್ನ ಕಂಡಿರುವ ಟೆನ್ಷನ್ ಆಯ್ತು. ಇವಾಗ ಟೆನ್ಷನ್ ರಿಲೀಫ್, ಸ್ಮೈಲ್ ಬರಬೇಕು. ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಏನು ನಡೀತು, ಭಾಳ 3 ದಿವಸದಿಂದ ನಿದ್ದೆ ಬಿಟ್ಟು ಶ್ರೀಕಾಂತ್ ಅವರು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂದ್ಬಿಟ್ಟು ಭಾಳ ಕೇಳಿ ಅವರ ಒಂದು ಜ್ಞಾನೋದಯದಿಂದ ಏನು ಮಾಡಬೇಕು ಅಂದ್ಬಿಟ್ಟು ಇವತ್ತು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಹೆಬ್ಬಗೋಡಿಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯೋದಿಲ್ಲ. ಆದ್ರೂ ಹೆಬ್ಬಗೋಡಿ ಅಂತಾರೆ, ಆದ್ರೂ ತೋರಿಸ್ತಾ ಇದ್ದೀವಿ ಹೆಬ್ಬಗೋಡಿ ಏನು ಹೆಂಗೆ ಫ್ರೆಂಡ್ಲಿ ಆಗಿರ್ತೀವಿ ಅಂದ್ಬಿಟ್ಟು. ಅದೇ ರೀತಿ ಇವತ್ತು ಕ್ರಿಕೆಟನ್ನು ನಡೆಸ್ಕೊಟ್ಟಿದ್ದಾರೆ. ಹೆಬ್ಬಗೋಡಿ ಹಬ್ಬ ಭಾಳ ಚೆಂದಾಗಿ ನಡೆದಿದೆ. ಅದಕ್ಕಾಗಿ ಶ್ರೀಕಾಂತ್ ಅವ್ರ ಟೀಮ್ ಇರ್ಬೋದು, ಇವತ್ತು ಏನು 8 ಟೀಮ್ ಆಡಿದೆ ಅವ್ರಿಗೆ ಕೃತಜ್ಞತೆಗಳನ್ನ
ಸಲ್ಲಿಸ್ತಾ ಇದ್ದೀವಿ. ಕ್ರಿಕೆಟ್ ಯಶಸ್ವಿಯಾಗಿದೆ. 8 ಟೀಮ್ ಬಂದಿತ್ತು. 8 ಟೀಮಲ್ಲಿ 2 ಟೀಮ್ ತಿರುಪಳ್ಳಿ ವಿನ್ ಆಗಿದೆ. ಅಭಿಮನ್ಯು ಕ್ರಿಕೆಟರ್ಸು, ಇಂಡಿಯನ್ ಟೆಕ್ ಕ್ರಿಕೆಟರ್ಸು, ಆಮೇಲೆ ರಾಯಲ್ ಕ್ರಿಕೆಟರ್ಸ್ ವೀರಸಂದ್ರ 3 ಟೀಮು ಗೆದ್ದಿದೆ. ಎಲ್ಲರೂ ಆಡಿದವ್ರಿಗೆಲ್ಲ ಧನ್ಯವಾದಗಳು, ಸಹಕರಿಸಿದವ್ರಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮ ಟೀಮ್ ಯಾರು ಇವತ್ತು ನಮ್ಮ ಹುಡುಗರು ಎಲ್ಲ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಧನ್ಯವಾದ. ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಸೀಸನ್ 2 ಅಂತ ಮಾಡಿದ್ವಿ. ಅದು 8 ಟೀಮ್ ಪಾರ್ಟಿಸಿಪೇಟ್ ಮಾಡಿತ್ತು. ಅದರಲ್ಲಿ 3 ಟೀಮ್ ಗೆದ್ದಿದೆ. 2 ತಿರುಪಳ್ಳಿನೇ ಆಗಿದೆ, ಒಂದು ಅಭಿಮನ್ಯು ಮತ್ತು ಇನ್ನೊಂದು ಇಂಡಿಯನ್ ಟೆಕ್ಸ್ಟರ್ಸ್ ಅಂತ. 3ನೇ ಪ್ರಶಸ್ತಿ ರಾಯಲ್ ಕ್ರಿಕೆಟರ್ಸ್ ವೀರಸಂದ್ರ. ಎಲ್ಲ ಟೀಮು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಓನರ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿ ಮುಂದೆ ಇನ್ನೂ ಗ್ರ್ಯಾಂಡಾಗಿ ಮಾಡೋಣ. ಎಲ್ಲ ಶ್ರೀಕಾಂತ್ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ. ಇದೇ ಥರ ಮುಂದೆ ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳ್ತೀನಿ. ಪಂದ್ಯಕೂಟದಲ್ಲಿ ಪಾಲ್ಗೊಂಡಂತಹ ಎಲ್ಲ ತಂಡದ ಮಾಲೀಕರಿಗೆ ಮತ್ತು ತಂಡದಲ್ಲಿ ಆಡಿದಂಥ ಎಲ್ಲ ಆಟಗಾರರಿಗೂ ನಾವು HCS ತಂಡದ ಮುಖೇನ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇವೆ. ಅದ್ರ ಮುಖೇನ 8 ತಂಡಗಳಲ್ಲಿ ತೃತೀಯ ಬಹುಮಾನವಾಗಿ ಇದು ರಾಯಲ್ ಕ್ರಿಕೆಟರ್ಸ್ ವೀರಸಂದ್ರ ತಂಡದವರು ವಿಜೇತರಾಗಿದ್ದಾರೆ. ಅದೇ ರೀತಿ ದ್ವಿತೀಯ ಬಹುಮಾನವಾಗಿ ಇಂಡಿಯನ್ ಟೆಕ್ ಸ್ಟಾರ್ಸ್ ತಂಡದವರು ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿರ್ತಾರೆ. ಈ ಒಂದು ಪಂದ್ಯಕೂಟದಲ್ಲಿ HCH ಸೆಕೆಂಡ್ ಸೀಸನ್ನ ಕೂಟದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ಅಭಿಮನ್ಯು ಕ್ರಿಕೆಟರ್ಸ್ಗೆ ಧನ್ಯವಾದಗಳು ಹೇಳ್ತೀವಿ. ಅಭಿಮನ್ಯು ಕ್ರಿಕೆಟರ್ಸ್ ತಿರುಪಾಳ್ಯದಿಂದ ಇದಕ್ಕೆ ಸಹಕಾರ ಕೊಟ್ಟಿದ್ದಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ ಮತ್ತು ನಮ್ಮ ಸಹಪಾಠಿಗಳಿಗೂ ಸಹ ಧನ್ಯವಾದಗಳನ್ನ ಈ ಮುಖಾಂತರ ಹೇಳೋದಕ್ಕೆ ಹಬ್ಸ್ಕೊಳ್ತೇವೆ. ಒಟ್ಟಿನಲ್ಲಿ ಕಳೆದ ಬಾರಿಯೂ ಕೂಡ 2025ರಲ್ಲಿ ಇದೇ ಹೆಬ್ಬಗೋಡಿಯ ಶ್ರೀಕಾಂತ್ ರವರ ನೇತೃತ್ವದಲ್ಲಿ ಹೆಬ್ಬಗೋಡಿ ಕ್ರಿಕೆಟ್ ಹಬ್ಬ ಸೀಸನ್ 1 ಆಯೋಜನೆಗೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಈ ಬಾರಿಯೂ ಕೂಡ ಗೆದ್ದಂತ ತಂಡಕ್ಕೆ ಮೊದಲನೆಯ ಬಹುಮಾನವಾಗಿ 1 ಲಕ್ಷ ರು ಹಾಗೂ ಆಕರ್ಷಕವಾದಂಥ ಟ್ರೋಫಿ, 2ನೇ ಬಹುಮಾನವಾಗಿ 50,000 ರು ಹಾಗೂ ಆಕರ್ಷಕ ಟ್ರೋಫಿ, 3ನೇ ಬಹುಮಾನವಾಗಿ ಆಕರ್ಷಕವಾದಂಥ ಟ್ರೋಫಿಯನ್ನು ನೀಡಿ ಪ್ರತ್ಯೇಕವಾದಂಥ ವೈಯಕ್ತಿಕವಾದಂಥ ಪ್ರದರ್ಶನಗಳಿಗೂ ಕೂಡ ಆ ಒಂದು ಆಟಗಾರರನ್ನ ಅಭಿನಂದಿಸಲಾಯಿತು. ಒಟ್ಟಿನಲ್ಲಿ ಹೆಬ್ಬಗೋಡಿಯಲ್ಲಿ ನಡೆದಂಥ ಈ ಒಂದು ಕ್ರಿಕೆಟ್ ಹಬ್ಬ ಎಲ್ಲರಿಗೂ ಕೂಡ ರಸದೌತಣವನ್ನ ಉಂಟು ಮಾಡಿತ್ತು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.